ಸಿಲಿಕಾನ್ ಸಿಟಿ ರಸ್ತೆ ಗುಂಡಿ ಮುಚ್ಚಕ್ಕೆ ಉಪಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 12ರಿಂದ ಸೆಪ್ಟೆಂಬರ್ 17 ತನಕ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ರು. ಆ ಒಂದು ಸಮಯಾವಕಾಶದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂದ್ಬಿಟ್ಟು BBMP ಅಧಿಕಾರಿಗಳು ತಾಕೀತು ಮಾಡಿದ್ರು. ಜೊತೆಗೆ ಒಂದು ಖುದ್ದು ಸ್ಥಳೀಯ ಒಂದು ಝೋನಲ್ ಆಫೀಸರ್ಗಳ ಮಟ್ಟದಲ್ಲಿ ಒಂದು ನಿಂತು ರಸ್ತೆ ಗುಂಡಿಗಳು ಮುಚ್ಚಬೇಕು ಅಂದ್ಬಿಟ್ಟು ಉಪಮುಖ್ಯಮಂತ್ರಿಗಳಿದ್ರು. ಆದರೆ ಒಂದು ರಸ್ತೆ ಗುಂಡಿ ಮುಚ್ಚುವಲ್ಲಿ BBMP ಎಷ್ಟು ವಿಫಲ ಆಗಿದೆ ಅಂದರೆ ನಿಮಗೆ ತೋರಿಸ್ತಾ ಹೋಗ್ತೀವಿ BBMP ಹಣೆ ಬರೆ ಯಾವ ಥರ ಇದೆ ಅಂತ ರಸ್ತೆ ಗುಂಡಿ ಮುಚ್ಚೋ ವಿಚಾರದಲ್ಲಿ. ಈಗ ನಾವು ಏನು ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಮಾಧವನಗರಕ್ಕೆ ಹೋಗೋ ಒಂದು ಮುಖ್ಯ ರಸ್ತೆಯಲ್ಲಿ ಇದ್ವಿ. ಈ ಒಂದು ರಸ್ತೆಯಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಈ ಒಂದು ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ ಅಂತ ಹೇಳ್ಬೋದು. ಈಗಾಗಲೇ ಏನು ಉಪಮುಖ್ಯಮಂತ್ರಿಗಳು ಈ ಡೆಡ್ಲೈನ್ ಕೊಟ್ಟಿದ್ರು, ಅಂದರೆ ಸೆಪ್ಟೆಂಬರ್ 2ನೇ ತಾರೀಕಿನ ದಿನ ಒಂದು ಉಪಮುಖ್ಯಮಂತ್ರಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಒಂದು ನಾವು ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಗುಂಡಿಗಳನ್ನ ಮುಚ್ಚಕ್ಕೆ ಒಂದು 15 ದಿನಗಳ ಕಾಲ ಒಂದು BBMPಗೆ ಒಂದು ಸಮಯಾವಕಾಶ ಕೊಡ್ತೀವಿ ಅಂದ್ಬಿಟ್ಟು ಅಂದರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು. ಆದರೆ ಆದ ನಂತರ ಈಗ ಉಪಮುಖ್ಯಮಂತ್ರಿಗಳು ಆದೇಶಕ್ಕೂ ಸಹ ಒಂದು ಕ್ಯಾರಿ ಏನಿದೆ BBMP ಅಧಿಕಾರಿ ತಮ್ಮ ಬೇಜವಾಬ್ದಾರಿತನ ಒಂದು ತೋರಿಸ್ತಾರೆ. ಒಂದು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಈ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಪ್ರತಿ ವಾರ್ಡ್ಗೂ ಸಹ ಒಂದು 15 ಲಕ್ಷ ರಿಸರ್ವ್ ಮತ್ತು ಒಟ್ಟು 600 ಕೋಟಿಗೂ ಹೆಚ್ಚು ಅಧಿಕ ಮೊತ್ತವನ್ನು ಈಗಾಗಲೇ ಗುಂಡಿ ಮುಚ್ಚಕ್ಕೆ ಒಂದು ರಿಸರ್ವ್ ಮಾಡಿದ್ದು ಒಂದು ರಾಜ್ಯ ಸರ್ಕಾರ. ಸೊ ಹಾಗಾಗಿ ಅಷ್ಟು ದುಡ್ಡು ರಾಜ್ಯ ಸರ್ಕಾರ ಕೊಟ್ಟರು ಸಹ ಒಂದು BBMP ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚೋದ್ರಲ್ಲಿ ವಿಫಲರಾಗಿದ್ದಾರೆ. ಮತ್ತು ಕಳೆದ ಒಂದು 10 ದಿನದ ಹಿಂದೆ ಅಷ್ಟೇ ಒಂದು ಉಪಮುಖ್ಯಮಂತ್ರಿಗಳು ಅಮೆರಿಕ ಪ್ರವಾಸಕ್ಕೆ ಹೋಗೋ ಮುನ್ನ ಒಂದು ಮಾತನ್ನು ಹೇಳ್ತಾರೆ, ಯಾರು ರಸ್ತೆ ಗುಂಡು ಮುಚ್ಚುವಲ್ಲಿ ವಿಫಲರಾಗ್ತಿರೋ ಅವರುಗಳ ಮೇಲೆ ನಾವು ಕಟ್ಟುನಿಟ್ಟಿನ ಕ್ರಮ, ಕಾನೂನು ಕ್ರಮ ಮತ್ತು ಸಸ್ಪೆಂಡ್ ಆಗಲಿ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂದ್ಬಿಟ್ಟು ಒಂದು ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಸೊ ಹಾಗಾಗಿ ಒಂದು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಒಂದು ಏನು ಮಾತಿನ ಪ್ರಕಾರ ಒಂದು ಅಧಿಕಾರಿಗಳಿಗಾಗಲೇ ಒಂದು ರಸ್ತೆ ಗುಂಡು ಮುಚ್ಚುವಲ್ಲಿ ವಿಫಲರಾಗಿದ್ದಾರೆ. ಹಾಗಾದರೆ ಉಪಮುಖ್ಯಮಂತ್ರಿಗಳು ಯಾವ ಥರ ಒಂದು ಕಾನೂನು ಕ್ರಮ ಕೈಗೊಳ್ತಾರೆ, ಆ ಅಧಿಕಾರಿಗಳ ಮೇಲೆ ಏನು ಕ್ರಮ ಜರುಗಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದ್ರೆ, ಇನ್ನೊಂದು ಕಡೆ ಒಂದು ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ರಸ್ತೆ ಗುಂಡಿ ಮುಚ್ಚಿದಾದ್ಮೇಲೆ ನಾನು ಮತ್ತು BBMP ಮುಖ್ಯ ಆಯುಕ್ತರು ಒಂದು ಪ್ರತಿದಿನ ರಾತ್ರಿ ಒಂದೊಂದು ಏರಿಯಾಗೆ ನಾವು ಬೈಕ್ ರೌಂಡ್ ಹೋಗ್ತೀವಿ ಅಂದ್ಬಿಟ್ಟು ಹೋದ್ರು. ಆದರೆ ಎಷ್ಟರ ಮಟ್ಟಿಗೆ ಒಂದು ಬೈಕ್ ರೌಂಡ್ ಮಾಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕಾಡುತ್ತೆ. ಜೊತೆಗೆ ಈಗಾಗಲೇ ಅವನು ಇನ್ನೂ ಹೆಚ್ಚಿನ ಸಮಯಾವಕಾಶವನ್ನು ಸಹ ಒಂದು BBMP ಅಧಿಕಾರಿಗಳು ಕೇಳ್ತಿದ್ದಾರೆ. ಒಟ್ಟು ಉಪಮುಖ್ಯಮಂತ್ರಿ ಹೇಳ್ತಕ್ಕಂಥ ಒಂದು ಮಾಹಿತಿಗಳ ಪ್ರಕಾರ 2791 ರಸ್ತೆ ಗುಂಡಿಗಳನ್ನ BBMP ಅಧಿಕಾರಿಗಳು ಒಂದು ಪತ್ತೆ ಹಚ್ಚಿದ್ದಾರೆ ಅಂದ್ಬಿಟ್ಟು ಯಾರು ಉಪಮುಖ್ಯಮಂತ್ರಿಗಳು ಸಹ ಹೇಳಿದ್ರು. ಆದರೆ ಈಗ ರಸ್ತೆ ಗುಂಡಿ ಮುಚ್ಚಿದಾದ್ಮೇಲೆ ಹೇಳ್ತೀವಿ BBMP ಅಧಿಕಾರಿಗಳು ಒಟ್ಟು 600 ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದೀವಿ ಅಂದ್ಬಿಟ್ಟು BBMP ಅಧಿಕಾರಿಗಳು ಹೇಳ್ತಾರೆ. ಆದರೆ ಸಾರ್ವಜನಿಕರಿಗೆ ಒಂದು ಕಾಡುವ ಪ್ರಶ್ನೆ ಒಂದೇ, ಅಂದರೆ ಉಪಮುಖ್ಯಮಂತ್ರಿಗಳು ಒಂದು ಅಂಕಿ ಸಂಖ್ಯೆನ ಒಂದು ಮುಚ್ಚಿಟ್ರ ಅಥವಾ ಪಾಲಿಕೆ ಅಧಿಕಾರಿಗಳ ಅಂಕಿ ಸಂಖ್ಯೆನ ಮುಚ್ಚಿಟ್ರ ಅನ್ನೋ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಜೊತೆಗೆ ಈ ಒಂದು ಸಮಸ್ಯೆ ಅಲ್ಲದೆ ಸಾರ್ವಜನಿಕರಿಗೂ ಸಹ ಒಂದು ಇಷ್ಟು 6000 ರಸ್ತೆ ಗುಂಡಿ ಮುಚ್ಚಿದ್ರು ಸಹ ಇನ್ನೂ ಇಷ್ಟೊಂದು ಪ್ರಮಾಣದಲ್ಲಿ ರಸ್ತೆ ಗುಂಡಿ ಇದಾವೆ ಅಂದರೆ ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಎಷ್ಟು ಸಾವಿರ ರಸ್ತೆ ಗುಂಡಿಗಳು ಇರಬಹುದು. ಸೊ ಹಾಗಾಗಿ BBMP ಅಧಿಕಾರಿಗಳು ಈ ಒಂದು ರಸ್ತೆ ಗುಂಡಿ ಮುಚ್ಚಕ್ಕೆ ನಿರಂತರವಾಗಿ ಒಂದು ಪ್ರಯತ್ನ ಮಾಡ್ತಿಲ್ಲ. ಇನ್ನು ಮಳೆಗಾಲ ಬಂದೆ ಅಂದ್ರೆ ಸಾಕು, ಒಂದು ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಂತಿರುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಒಂದು ರಸ್ತೆ ಗುಂಡಿಯಲ್ಲಿ ನೀರು ನಿಂತಿರುತ್ತೆ ಅಂದ್ಬಿಟ್ಟು ಅದು ಇಮ್ಯಾಜಿನೇ ಮಾಡ್ಕೊಳಕ್ಕಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇಂಥ ರಸ್ತೆಯಲ್ಲಿ ಒಂದು ಏನು ಮಹಿಳೆಯರಾಗಿರಿ, ಅಂದರೆ ಗರ್ಭಿಣಿಯರು, ವಿಶೇಷವಾಗಿ ಗರ್ಭಿಣಿ ಆಗಿರಿ ಮತ್ತು ವಯೋವೃದ್ಧರಾಗಿರಲಿ, ಅವರುಗಳು ಓಡಾಡೋದು ತುಂಬ ಕಷ್ಟ ಆಗಿದೆ. ಸೊ ಹಾಗಾಗಿ BBMP ಅಧಿಕಾರಿಗಳು ಏನು ಉಪಮುಖ್ಯಮಂತ್ರಿ ಆದೇಶಕ್ಕೆ ಕ್ಯಾರೆ ಅಂದರೆ ತಮ್ಮ ಬೇಜವಾಬ್ದಾರಿತನ ತೋರಿಸಿ ಉಪಮುಖ್ಯಮಂತ್ರಿಗಳು ಸಹ ಒಂದು ಇದ್ರ ಬಗ್ಗೆ ಏನು ಹೆಚ್ಚಿಗೆ ಒಂದು ಮಾತು ಪಿಟ್ಟಿಕ್ಕೆ ಅಂತಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಈ ಒಂದು ರಸ್ತೆ ಗುಂಡಿ ಸರಿಪಡಿಸಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ಹೋಗಲಾಡಿಸಿ ರಾಜ್ಯ ಸರ್ಕಾರ ಅಧಿಕಾರಿಗಳು ಒಂದು ಬಿಸಿ ಮುಡಿಸಬೇಕಿದೆ. ಕ್ಯಾಮ್ರಾಮ್ಯಾನ್ ಧನರಾಜ್ ಜೊತೆ ವಿನೋದ್ ಕಮ್ತಾರ್, ಆಶುವೇಗ ನ್ಯೂಸ್, ಬೆಂಗಳೂರು.